ಎಲ್ಲರಿಗೂ ನಮಸ್ಕಾರ. ಕುಂದಾಪುರ ತಾಲೂಕು ಮಟ್ಟದ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೊಟ್ಟು ವಿಶ್ವನಾಥ ಆಚಾರ್ಯ ಯಕ್ಷಗಾನ ಕಲಾವಿದ ಹಾಲಾಡಿ ಮೇಳ. ನಾನು ಮೊದಲಾಗಿ ಕೃತಜ್ಞತೆ ಸಲ್ಲಿಸಬೇಕಾದ್ದು ಪತ್ರಿಕಾ ಮಾಧ್ಯಮ ಮಿತ್ರವೃಂದದಲ್ಲಿ. ಏಕೆಂದರೆ ಈ ಹಿಂದೆಯೂ ಸಹ ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿಯುವಂಥ ಪ್ರತಿಯೊಬ್ಬ ಸಂಘಟಕರಿಂದ ಹಿಡಿದು ಕಲಾವಿದರಿಗೂ ಸಹ ವಿಶೇಷವಾದಂತಹ ಬೆಂಬಲವನ್ನು ಮಾಧ್ಯಮ ಮಿತ್ರ ವೃಂದದವರು ನೀಡಿದ್ದೀರಿ ಎನ್ನುವುದು ನನಗೂ ವೇದ್ಯವಾದಂಥ ಸತ್ಯ. ಪ್ರಸ್ತುತ ಕಾಲದಲ್ಲಿ ನಮ್ಮಂಥ ಕಲಾವಿದರು ಸಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಲ್ಲಿ ಸಹ ನೀವು ಸಂಪೂರ್ಣವಾದಂಥ ಬೆಂಬಲ ನಮಗೆ ನೀಡ್ತಾ ಬಂದಿದ್ದೀರಿ. ಮುಂದೆಯೂ ಸಹ ನಮ್ಮಂಥ ಕಲಾವಿದರಿಗೆ ಬೆಂಬಲ ನೀಡ್ತೀರಿ ಎಂಬಂತಹ ವಿಶ್ವಾಸದೊಂದಿಗೆ ನಿಮ್ಮ ಮುಂದೆ ನಾನು ಮಾತಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ನಿಮ್ಮ ಮುಂದೆ ನಾನು ಅಭಿಪ್ರಾಯವನ್ನು ಹಂಚಿಕೊಳ್ಳುವಲ್ಲಿ ಕಾರಣ ಏನು ಕೇಳಿದರೆ, ನಾಡಿದ್ದು ಅಂದರೆ ನವೆಂಬರ್ 17ನೇ ತಾರೀಕು ಆದಿತ್ಯವಾರ ಸಂಜೆ 6 ಗಂಟೆಗೆ ಸರಿಯಾಗಿ ಸಿದ್ದಾಪುರ ರಂಗನಾಥ ಸಭಾಭವನದಲ್ಲಿ ನನ್ನ ಯಕ್ಷಗಾನ ಪಯಣದ 30ರ ಕಾರ್ಯಕ್ರಮ, ವಿಶೇಷವಾದಂಥ ಶೀರ್ಷಿಕೆ 90 ಯಕ್ಷಯಾನದ ವಿಶ್ವ ಸಂಭ್ರಮ ಎಂಬಂತಹ ಶೀರ್ಷಿಕೆಯೊಂದಿಗೆ ಪೌರಾಣಿಕ ಪ್ರಸಂಗ ಗಂಗಾನಂದನ ಹಾಗೂ ಅಗ್ನಿನಂದನ ಎಂಬಂತಹ ಪ್ರಸಂಗವನ್ನು ತೆಂಕು ಬಡಗಿನ ಶ್ರೇಷ್ಠಾತಿಶ್ರೇಷ್ಠ ಕಲಾವಿದರ ಕೂಡುವಿಕೆಯಿಂದ ಹಮ್ಮಿಕೊಂಡಿದ್ದೇನೆ. ಇದರ ಉದ್ದೇಶ ಏನು ಕೇಳಿದರೆ, ಕೇವಲ 30ರ ಸಂಭ್ರಮ ಆಚರಣೆ ಮಾಡಬೇಕು ಎನ್ನುವುದೇ ನನ್ನ ಉದ್ದೇಶ ಅಲ್ಲ. ನಾವು ಯಾರೇ ಇದ್ರೂ ಸಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಲ್ಲಿ ಸಂಕಲ್ಪವನ್ನು ಮಾಡಬೇಕಂತೆ. ಆ ಸಂಕಲ್ಪವನ್ನು ಮಾಡಿಕೊಂಡಂತಹ ಕಾರ್ಯಕ್ರಮ ನಿಮ್ಮಂಥ ಮಾಧ್ಯಮ ಮಿತ್ರ ವೃಂದದಿಂದ ಜೊತೆಯಲ್ಲಿ ಕಲಾ ಪೋಷಕರಿಂದ ಸಂಪೂರ್ಣವಾದಂಥ ಬೆಂಬಲ ಆ ಕಾರ್ಯಕ್ರಮಕ್ಕೆ ಸಿಗುತ್ತದೆ ಅನ್ನೋ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡವು. ನಾನು 34 ವರ್ಷಗಳ ಸುದೀರ್ಘವಾದಂಥ ಯಕ್ಷಗಾನದ ಪಯಣದಲ್ಲಿ ಏನನ್ನೂ ಆರ್ಥಿಕವಾಗಿ ನಾನು ಮಾಡಿಕೊಂಡವನಲ್ಲ. ಈಗ ಒಂದು ಗೃಹ ನಿರ್ಮಾಣ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡವನಿದ್ದೇನೆ. ಅದಕ್ಕೆ ನಾಡಿದ್ದು 17ನೇ ತಾರೀಕು ನಡೆಯುವಂಥ ಎಲ್ಲ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮ ಮಿತ್ರ ವೃಂದದವರು, ಜೊತೆಯಲ್ಲಿ ಕಲಾ ಪೋಷಕರು, ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಆ ದಿವಸ ಸಿದ್ದಾಪುರ ರಂಗನಾಥ ಸಭಾಂಗಣಕ್ಕೆ ಬಂದು ಒಬ್ಬ ಕಲಾವಿದ ಹಮ್ಮಿಕೊಂಡಂತಹ ಗೃಹ ನಿರ್ಮಾಣ ಸಹಾಯಕದ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ಪ್ರೋತ್ಸಾಹ. ಯಾವ ರೀತಿಯಲ್ಲಿ ಕೇಳಿದರೆ, ಕಲಾವಿದರಿಗೆ ಬೇಕಾಗಿರುವುದು ರಂಗದಲ್ಲಿ ಕಲಾವಿದರು ಹೇಗೆ ಪ್ರೇಕ್ಷಕಾಭಿಮಾನಿಗಳನ್ನು ಮನರಂಜಿಸ್ತಾರೋ ಹಾಗೆಯೂ ಆರ್ಥಿಕವಾಗಿಯೂ ಕಲಾವಿದರಿಗೆ ಬೆಂಬಲ ಅಗತ್ಯವಾಗಿ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ನಾನು ಗೃಹ ನಿರ್ಮಾಣ ಸಹಾಯಕವಾಗಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಬೆಂಬಲವನ್ನು ತನು ಮನ ಧನ ಸಹಾಯವಿತ್ತು ಸಹಕರಿಸಬೇಕು ಎನ್ನುವುದನ್ನು ಪತ್ರಿಕಾ ಮಾಧ್ಯಮ ಮಿತ್ರ ವೃಂದಗಳ ಮೂಲಕವಾಗಿ ನಿಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ಆತ್ಮೀಯರು, ಬಡಗತ್ತಿಟ್ಟುಕೊಂಡಂತಹ ಶ್ರೇಷ್ಠ ಹಾಸ್ಯಗಾರರು, ಪ್ರಸ್ತುತ ಕಾಲದಲ್ಲಿ ಹಾಸ್ಯ ಲೋಕದಲ್ಲಿ ವಿಜೃಂಭಿಸುವಂತಹ ಕಲಾವಿದರು ಯಾರು ಕೇಳಿದರೆ ರವೀಂದ್ರ ದೇವಾಡಿಗರು. ಅವರ ಪರಿಚಯವನ್ನು ನಾನು ಹೇಳುವುದಕ್ಕಿಂತ ನಿಮಗೆ ಹೆಚ್ಚಾಗಿ ಗೊತ್ತಿದೆ. ಆದರೂ ನಾನು ಆತ್ಮೀಯರುವಾಗಿ ಕಲಾವಿದರುವಾಗಿ ಹೇಳಬೇಕಾದ ಅನಿವಾರ್ಯತೆ ಇದೆ. ಒಂದೇ ದಿನ, ಒಂದೇ ಕ್ಷಣ, ಒಂದೇ ಗಳಿಗೆ, ಒಂದೇ ನಿಮಿಷ ನಾವಿಬ್ಬರು ಒಂದೇ ರಂಗದಲ್ಲಿ ಗೆಜ್ಜೆ ಕಟ್ಟಿದಂತಹ ಕಲಾವಿದರು. ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ನಮ್ಮ ಜೊತೆಯಲ್ಲಿ ಕಲಾ ಸೇವೆ ಮಾಡ್ತಾ ಇದ್ದವರು ಪ್ರಸ್ತುತ ಪೆರಡೂರು ಮೇಳದಲ್ಲಿ ಪ್ರಧಾನ ಹಾಸ್ಯಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಶರತ್ ಕುಮಾರ್ ಶೆಟ್ಟಿ ತೀರ್ಥಹಳ್ಳಿ ಅಂತ ಪ್ರಸ್ತುತ ಧರ್ಮಸ್ಥಳ ಮೇಳದಲ್ಲಿ ಸ್ತ್ರೀ ಭೂಮಿಕೆಯಲ್ಲಿ ಪ್ರಧಾನವಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಅವರು ನಮ್ಮ ಆತ್ಮೀಯರು ಹೌದು, ಕಲಾವಿದರು ಹೌದು. ಇವರೆಲ್ಲರ ಬೆಂಬಲ ಸಹ ನನ್ನ ಈ ಕಲಾ ಪಯಣಕ್ಕೆ ಇದೆ. ಇನ್ನು ಮುಂದೆ ನನಗೆ ಸಿಗುತ್ತದೆ ಅಂತ ವಿಶ್ವಾಸ ನನಗೆ ಖಂಡಿತವಾಗಿದೆ. ಕಾರ್ಯಕ್ರಮದಲ್ಲಿ ಕೇವಲ ಯಕ್ಷಗಾನ ಮಾತ್ರವಲ್ಲ, ಸಂಕ್ಷಿಪ್ತವಾಗಿ ಒಂದು ಸಭಾ ಕಾರ್ಯಕ್ರಮವನ್ನು ನಾನು ಆಯೋಜಿಸಿದ್ದೇನೆ. ಏಕೆಂದರೆ
ನನ್ನ ಕಾರ್ಯಕ್ರಮದ ಸಂಭ್ರಮಾಚರಣೆ ಅಂತ ಹೇಳಿಕೊಂಡ್ರೆ ಸಾಕಾಗುವುದು. ಆ ಸಂಭ್ರಮದಲ್ಲಿ ಸಮಾಜಕ್ಕೆ ಸೇವೆಯನ್ನು ಕೊಟ್ಟಂತಹ ತಮ್ಮದಾದಂತಹ ಕಾಣಿಕೆಯನ್ನು ಸಲ್ಲಿಸಿದಂಥ ಸಮಾಜ ಸೇವಕರನ್ನು ಗುರುತಿಸಿದರೆ ನನ್ನ ಕಾರ್ಯಕ್ಕೆ ವಿಶೇಷವಾದಂಥ ಮೆರುಗು ಬರ್ತದೆ ಎಂಬುದು ನನ್ನ ವಿಶ್ವಾಸ. ಆ ಕಾರಣಕ್ಕೆ ಬೇಕಾಗಿ ಯಕ್ಷಗಾನ ರಂಗದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಎಂ.ಕೆ. ರಮೇಶ ಆಚಾರ್ಯ ಇವರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಏರಿಸಿಕೊಂಡಿದ್ದೇನೆ. ಇದು ಯಕ್ಷಗಾನದ ವಿಭಾಗ. ಜೊತೆಯಲ್ಲಿ ಶಿಕ್ಷಣದ ವಿಭಾಗದಲ್ಲಿ ಅಮಾಸಬೇಲು ಬರೋಡ ಶಾಲೆಯಲ್ಲಿ ಸತತ 13 ವರ್ಷಗಳ ಕಾಲ ಶಾಲಾಭಿವೃದ್ಧಿಯಲ್ಲಿಯೂ ಸಹ ಶಾಲಾ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂಥ ತಿಮ್ಮಪ್ಪ ಸರ್ ನಗರ ಇವರನ್ನು ಸಹ ಗೌರವಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಜೊತೆಯಲ್ಲಿ ಸಮಾಜ ಸೇವೆಯನ್ನು ಮಾಡಿದ ಮತ್ತೊಬ್ಬರು ವ್ಯಕ್ತಿಗಳು ತನ್ನ ನೈಜ ರೂಪವನ್ನು ಬಿಟ್ಟು ವೇಷವನ್ನು ಧರಿಸಿಕೊಂಡು ಹಗಲು ರಾತ್ರಿ ಎನ್ನದೆ ಬಡ ಮಕ್ಕಳ ಸೇವೆಗೆ ಬೇಕಾಗಿ ಯಾವುದೇ ಒಂದು ಮನೆಯಲ್ಲಿ ಆರೋಗ್ಯ ಕೆಟ್ಟು ಹೋದಂಥ ಮಕ್ಕಳಿರಬಹುದು, ವೃದ್ಧರಿರಬಹುದು, ಅವರಿಗೂ ಸಹ ವೇಷ ಮಾಡಿಕೊಂಡು ಜಾತ್ರೆ ಪೇಟೆ ಕಾರ್ಯಕ್ರಮಗಳು ಇಂಥದ್ರಲ್ಲಿ ವೇಷ ಮಾಡಿಕೊಂಡು ಧನ ಸಹಾಯವನ್ನು ಪಡೆದು ಅದರಿಂದ ಆ ಒಂದಾದಂತಹ ಹಣವನ್ನು ಬಡಬಗ್ಗರಿಗೆ ದಾನ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನನ್ನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಇರಿಸಿಕೊಂಡಿದ್ದೇನೆ. ಬೆಂಕಿಮಣಿ ಸಂತೋಷ್ ಅಂತ ಅವರ ಹೆಸರು. ಆ ಸಭಾ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅತಿಥಿಗಳು ನಮ್ಮ ಜೊತೆಗೆ ನನ್ನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮೆರುಗನ್ನು ನೀಡಲಿಕ್ಕಿದ್ದಾರೆ. ಅವರು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಕಿರಣ್ ಕುಮಾರ್ ಕೊಡಗಿಯವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಗೌರವಾಧ್ಯಕ್ಷರಾಗಿ ಕರಾವಳಿಯ ಕಾಮಧೇನು ಎನ್ನು ಹಾಗೆ ಕರೆಸಿಕೊಂಡಂತಹ ಕಲಾವಿದರ ಬದುಕಿಗೆ ನೆರವಾಗುವಂತಹ ದಾನಿಗಳು ಆದಂತಹ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಆ ದಿವಸ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾಗಿದ್ದಾರೆ. ಜೊತೆಯಲ್ಲಿ ವರಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದಂತಹ ಸಮಾಜ ಸೇವಕರಾಗಿರುವಂತಹ ಶ್ರೀ ಗೋವಿಂದ ಬಾಬು ಪೂಜಾರಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. ಆಮೇಲೆ ಶಂಕರ್ ಐತಾಳ್ ಅವರು ಆಗಮಿಸಲಿಕ್ಕಿದ್ದಾರೆ. ಅವರು ನಮ್ಮ ಅಮಾಸಬಲಿನವರು. ಜೊತೆಯಲ್ಲಿ ಗಾಯನಾಡಿ ಪ್ರಕಾಶ್ ಶೆಟ್ಟಿ ಉದ್ಯಮಿಗಳು ದಾಂಡೇಲಿ ಅವರು ಆಗಮಿಸಲಿಕ್ಕಿದ್ದಾರೆ. ಪ್ರೊಫೆಸರ್ ಪವನ್ ಕುಮಾರ್ ಕಿರಣಕೆರೆ ಪ್ರಸಂಗಕರ್ತರು ಪೆರಡೂರು ಮೇಳ, ಹಾಲಾಡಿ ಮೇಳ, ಸೇಗಂದೂರು ಮೇಳ ಅವರು ಆಗಮಿಸಲಿಕ್ಕಿದ್ದಾರೆ. ಹಾಗೆ ವಿಶೇಷ ಅತಿಥಿಗಳಾಗಿ ಅನೇಕರು ಆಗಮಿಸಲಿಕ್ಕಿದ್ದಾರೆ. ದಯವಿಟ್ಟು ಹೆಸರು ಹೇಳಲಿಕ್ಕೆ ನೆನಪಿಲ್ಲದೆ ಹೋದರೆ ಕ್ಷಮೆ ಇರಲಿ. ವಿಶೇಷವಾಗಿ ನಮ್ಮ ಮೇಳದ ಯಜಮಾನರಾದಂಥ ವೈ ಕರುಣಾಕರ್ ಶೆಟ್ಟಿ ಅವರು ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಳ್ತಾ ಇದ್ದೇನೆ. ಆ ಕಾರ್ಯಕ್ರಮಕ್ಕೆ ಅವರು ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ಅವರ ಮಗಳ ಮದುವೆ ಆ ದಿವಸ ಇರೋದ್ರಿಂದ ನನ್ನ ಸಂಪೂರ್ಣವಾದಂಥ ಬೆಂಬಲ ಆಶೀರ್ವಾದ ಈ ಕಾರ್ಯಕ್ರಮಕ್ಕೆ ಇದೆ ಅಂತ ನನಗೆ ಬೆನ್ತಟ್ಟಿ ಹರಸಿದ್ದಾರೆ. ಪರಿಚಯ ಮಾಡಿಸಿಕೊಂಡಿದ್ದಾರೆ. ನಾನು ಇಲ್ಲಿ ಬರ್ಲಿಕ್ಕೆ ಕಾರಣ ಅಂತ ಕೇಳಿದರೆ ನಮ್ಮ ಭಾಳ ಆತ್ಮೀಯ ಅವ ಅಂದ್ರೆ ಸಲುಗೆ ಅಂತ ಹೇಳೋದು. ನಾವು ಬಾಲ್ಯ ಸ್ನೇಹಿತರಾದ್ರಿಂದ ನಾವು ಅಂತ ಕರೆದು ಒಟ್ಟಿಗೆ ಹೆಜ್ಜೆ ಕಟ್ಟಿದವರು. ಮತ್ತು ಯಾರು ಯಾವ ಕಾರ್ಯಕ್ರಮ ಮಾಡಲಿದ್ರು ಪ್ರಚಾರ ಬೇಕು. ಪ್ರಚಾರ ಇಲ್ಲದೆ ಯಾವ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಇದು ಬಲಿಪಡಿಸುವುದರಿಂದ ಪ್ರಚಾರ ಬೇಕೆ. ಇನ್ನು ಸಂತೋಷ ಏನಂತ ಹೇಳಿದ್ರೆ ಈ ಕಾಲದಲ್ಲಿ ಈಗ ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲ ಬಂದಿದೆ, ಪ್ರಚಾರ ಬೇಗ ಆಗ್ತದೆ. ಆದರೆ ನಾವು ಯಕ್ಷಗಾನಕ್ಕೆ ಬರುವಾಗ ಪೇಪರ್ ಮಾತ್ರ ಇದ್ದಿದ್ದು ಪ್ರಚಾರಕ್ಕೆ. ಈಗ ಹಲವು ಬಂದಿದೆ ಬಿಡಿ, ಈಗ ಎಲ್ಲ ಕೈಯಲ್ಲೇ ಒಂದು ಕಾಣ್ತೀರಿ. ಆಗ ಆಗಲ್ಲ, ಪೇಪರ್ ನೋಡಿಯೇ ಗೊತ್ತಾಗಬೇಕಿಲ್ಲ ಆಟ ಉಂಟು, ಯಾರು ಯಾವ ಒಳ್ಳೆಯ ಕಲಾವಿದ ಯಾರು, ನಾವು ಎಷ್ಟು ಕೆಲಸ ಮಾಡಿದ್ದಾನೆ ಏನು ಪ್ರತಿಯೊಂದು ಪೇಪರ್ನಲ್ಲಿ. ಆದ್ದರಿಂದ ಮೊದಲಾಗಿ ಪೇಪರ್ನವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ಈ ವಿಶ್ವನಾಥ ಆಚಾರ್ಯವರು ಮಾಡುವಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಯಾಕಂತ ಹೇಳಿದ್ರೆ 30 ವರ್ಷಗಳ ಕಾಲ ಯಕ್ಷಗಾನ ತಿರುಗಾಟ. ನನ್ನದು ಆಯಿತು 30 ವರ್ಷ ಒಟ್ಟಿಗೆ ಹೋಗೋದು. ನಾವು ಇವತ್ತಿನವರೆಗೆ ನಾವು ಏನು ಮಾಡ್ಕೊಳ್ಳಿಲ್ಲ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಒಳ್ಳೆಯದು, ಒಂದು ಗೃಹ ನಿರ್ಮಾಣ ಮಾಡಬೇಕು ಅಂತ. ಹಾಗಾಗಿ ಗೃಹ ನಿರ್ಮಾಣ ಅಂತೇಳಿ ಈಗಿನ ಕಾಲದಲ್ಲಿ ಸಣ್ಣ ಮನೆ ಅಂತೇಳಿದ್ರು ಕೆಲವು ಲಕ್ಷ ಬೇಕು. ಅವ್ರು ದೊಡ್ಡ ಮನೆ ಕೈ ಹಾಕಿದ್ರು ಸಣ್ಣ ಮನೆ ಕೈ ಹಾಕಿದ್ರು ಅದು ಗೊತ್ತಿಲ್ಲ. ಯಾವುದೇ ಮನೆ ಕೈ ಹಾಕಿದ್ರು ಸಹ ಅದು ಪೂರ್ಣ ಆಗಬೇಕು ಅಂತ ಆದರೆ ಕಲಾವಿದರಿಗೆ ಆಶ್ರಯ ಯಾರು? ಮೊದಲ ರಾಜಾಶ್ರಯ ಇತ್ತಂತೆ. ಈಗ ಕಲಾವಿದರಿಗೆ ಆಶ್ರಯ ಯಾರು ಕೇಳಿದ್ರೆ ಎಲ್ಲ ಅಭಿಮಾನಿ ಬಂಧುಗಳು. ನಿಮ್ಮಂಥವರ ಆಶೀರ್ವಾದ ಸಹಕಾರ ಇದ್ದರೆ ಕಲಾವಿದ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು.
ಹಾಗಾಗಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡಿ ಇರುವುದಾಗಿ ಹೇಳ್ತಾ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಲಾವಿದ ಶರತ್ ಶೆಟ್ಟಿ ತೀರ್ಥಹಳ್ಳಿ ಧರ್ಮಸ್ಥಳ ಮೇಳ. ನಮ್ಮ ಪ್ರೀತಿಯ ಕಲಾವಿದರಂತಹ ಹಿರಿಯ ಕಲಾವಿದರು ವಿಶ್ವನಾಥ್ ಆಚಾರ್ಯ ತೊಂಬಟ್ಟೆಯವರು ಗೃಹ ನಿರ್ಮಾಣ ಸಹಾಯಾರ್ಥ ಒಂದು ಯಕ್ಷಗಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಬ್ಬ ಕಲಾವಿದ ಕಾರ್ಯಕ್ರಮ ಮಾಡುವ ಉದ್ದೇಶ ತನ್ನ ವೈಯಕ್ತಿಕವಾದ ಸಮಸ್ಯೆಯನ್ನು ದೂರೀಕರಿಸುವಂತಹ ಉದ್ದೇಶ. ತನ್ನ ಸಂಭಾವನೆಯನ್ನು ಇಟ್ಟುಕೊಂಡು ಯಾವ ಕಲಾವಿದನ ಕಾರ್ಯಕ್ರಮ ಮಾಡುವುದಿಲ್ಲ, ಯಾಕಂದರೆ ಅದು ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಎಂಬುದು ಯಶಸ್ವಿ ಆಗಬೇಕಂತಿದ್ರೆ ಕಲಾಭಿಮಾನಿಗಳು, ಕಲಾ ಪೋಷಕರು, ಕಲಾಮಿತ್ರರು, ಒಬ್ಬ ಕಲಾವಿದನ ವೇಷವನ್ನು ನೋಡಿ ಮಾತ್ರ ಕಲಾಭಿಮಾನಿ ಆಗುವುದಿಲ್ಲ. ಆತ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಯಾವಾತ ಸಹಕಾರ ನೀಡ್ತಾನೋ ಅವನು ನಿಜವಾದ ಕಲಾಭಿಮಾನಿ. ಹಾಗಾಗಿ ನಮ್ಮ ಹಿರಿಯ ಕಲಾವಿದರ ತೊಂಬಟ್ಟು ವಿಶ್ವನಾಥಾಚಾರ್ಯರು ಮಾಡುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಬೇಕೆಂಬುದಾಗಿ ಈ ವಾರ ಮಧ್ಯದಲ್ಲಿರುವಂತಹ ಸಣ್ಣ ಕಲಾವಿದನ ಬೇಡಿಕೆ. ನಮಸ್ಕಾರ. ಗೃಹ ನಿರ್ಮಾಣ ಸಹಾಯಾರ್ಥ ಒಂದು ಕಾರ್ಯಕ್ರಮ ಮಾಡಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ದೇವರ ಅನುಗ್ರಹದ ಒಳ್ಳೆಯ ಸಹಕಾರ ಸಿಕ್ಕಿದೆ. ನನಗಿಂತ ಹೆಚ್ಚಿನ ಸಹಕಾರವನ್ನು ನಮ್ಮ ಆಚಾರ್ಯ ಕೊಡಬೇಕೆಂಬುದಾಗಿ ಈ ಮೂಲಕ ಬೇಡಿಕೊಳ್ತಾ ಇದ್ದೇನೆ.